ನಾನು ನಡೆಸ್ಕೊಟ್ಟಿಲ್ಲ ಈ ಜಾತ್ರೆನ. ಯಶಸ್ವಿಯಾಗಿ ಎಲ್ಲ ಸೇರ್ ಮಾಡಿರತಕ್ಕಂಥ ಜಾತ್ರೆ. ನಮ್ಮ ಮುಖಂಡರುಗಳು, ಲೀಡರ್ಗಳು, ಸಾರ್ವಜನಿಕರು ಎಲ್ಲರೂ ಸೇರಿ ಭಾಳ ವಿಶೇಷವಾಗಿ ಯಾವುದೇ ಗೊಂದಲ ಗಲಾಟೆ ಇದ್ದರೆ ಅಧಿಕಾರಿಗಳು ಕೂಡ ನಮ್ಮ ತಾಲೂಕಿನ ಅಧಿಕಾರಿಗಳೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಈ ಒಂದು ಜಾತ್ರೆ ಇದು ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಗೆ ಸ್ವಲ್ಪ ಆತ್ಮತೃಪ್ತಿ ಆಗಿದೆ. ಅದರಲ್ಲೂ ಇವತ್ತು ರಾಸು ಜಾತ್ರೆಗೆ ಬಹುಮಾನ ಕೊಡಬೇಕು ಅಂತೇಳಿ ನಮ್ಮ ಜುಟ್ನಳ್ಳಿ ಜಯರಾಮಣ್ಣ ಅವರು ನಮಗೆ ಆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನಮ್ಮ ಅಪ್ಪಿನೂ ಕೂಡ ಹೇಳಿದ, ನನಗೆ ನಮ್ಮ ಹೊಸಪಾಳ್ಳಿ ಅಪ್ಪಿನೂ ಕೂಡ ಇಲ್ಲಣ್ಣ ಈ ಸರಿ ಕೊಡಲೇಬೇಕು ಅಂತ ಹೇಳಿದ. ಮತ್ತು ಭಾಳ ಚೆನ್ನಾಗಿ ನಡ್ಸ್ಕೊಂಡಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಮುಂದಿನ ದಿವಸದಲ್ಲಿ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ. ಇನ್ನೂ ಏನಾದ್ರು ಬದಲಾವಣೆಗಳಿದ್ದರೆ ಅವರು ಯಾರು ಆಯೋಜಕರು ಮಾಡಿದ್ದಾರೆ ಅದನ್ನು ಬದಲಾವಣೆ ಮಾಡ್ಕೋಬೇಕು. ಜೊತೆಗೆ ನಮ್ಮ MEM ಬಿಲ್ಡರ್ಸ್ ಅವರು ಇವತ್ತು ನಮಗೆ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ. ಅದೇನು ಸುಮಾರು ಒಂದು 2.5 ಲಕ್ಷ 3 ಲಕ್ಷ ವೆಚ್ಚದಲ್ಲಿ ಚಿನ್ನದ ಪದಕ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ನಮ್ಮ ತಾಲೂಕಿನ ಜನಗಳ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಈ ಜಾತ್ರೆ ಯಶಸ್ವಿ ಆಗಲಿಕ್ಕೆ ಅನೇಕ ಜನ ದುಡಿದಿದ್ದಾರೆ. ಅದು ಊಟದ ವ್ಯವಸ್ಥೆ ಇರ್ಬೋದು, ಅಥವಾ ಏನು ನೀರಿನ ವ್ಯವಸ್ಥೆ ಇರ್ಬೋದು, ಜಾಗದ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ದಯಮಯನಾದಂಥ ರಂಗನಾಥ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಅಂತೇಳಿ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಆಗಿತ್ತು ಸರ್. ನೀರಿನ ಸಮಸ್ಯೆ ಒಂದು ಇರಲಿಲ್ಲ, ಇನ್ನೆರಡು ಸಮಸ್ಯೆ ಇದೆ. ಆಮೇಲೆ ಬೆಳಕಿನ ಸಮಸ್ಯೆ. ಈ ಬಾರಿ ದನಗಳ ಜಾತ್ರೆ ಭಾಳ ಜಾಸ್ತಿ ಆಯಿತು. ವಿಶೇಷವಾಗಿ ರಾಸುಗಳು ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ. ಇದು ಹೇಳಿಲ್ವಾ, ಇದು ಆಕಾಶ ಇದ್ದಷ್ಟು ಅಗಲೂ ಕೂಡ ಜಾತ್ರೆ ನಡೀತದೆ. ಆಕಾಶಕ್ಕೆಲ್ಲ ನಾವು ಮುಚ್ಚಕ್ಕಾಗಲ್ಲ. ಅದನ್ನ ವ್ಯವಸ್ಥೆ ಮುಂದಿನ ದಿವಸದಲ್ಲಿ ನೋಡ್ಕೊಂಡು ಮಾಡ್ತೀವಿ. ಅದನ್ನ ಅದ್ರ ಬಗ್ಗೆ ರಾತ್ರಿ ವೇಳೆ ಲೈಟಿನ ಬೆಳಕು ಇರಲಿಲ್ಲ ಅಂತ ಇಲ್ಲ, ಒಂದ್ಸರಿ ಇಲ್ಲ ಲೈಟಿನ ಬೆಳಕೆಲ್ಲ ಇತ್ತು. ನನಗೆ ಫೋನ್ ಮಾಡೋರು, ನಾನು 24 ಗಂಟೆ ನಾನು ಟಚ್ಚಲ್ಲಿದ್ದೆ, ಅಧಿಕಾರಿಗಳಿಗೆ ಹೇಳ್ತಿದ್ದೆ. ಎಲ್ಲ ಕೂಡ ಲೈಟ್ ಇಮಿಡಿಯೇಟ್ ಆಗಿ ಕೇಳಿದ್ರು. ಏನೋ ಫಸ್ಟ್ ಆಗಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು, ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡವ್ರೆ. ಯಾವ ಸಮಸ್ಯೆನೂ ಇರಲಿಲ್ಲ. ಅದೇ ಮಳೆ ಬಂದಿದ್ದರಿಂದ ಫಸ್ಟ್ ಆಯ್ತು ಅಷ್ಟೇ. ಇದೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಷ್ಟೇ. ಅದು ನಾನು ನೀನು ತೀರ್ಮಾನ ಮಾಡಿ, ನಾವು ನೀವು ತೀರ್ಮಾನ ಮಾಡೋದಲ್ಲ. ಅದು ಅಧಿಕಾರಿಗಳು ಹೊರಗಡೆ ತಾಲೂಕಿಂದ ಬಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬಂತು ಅಂತ ಇಲ್ಲೂ ಬರಬೇಕು ಅಂತ ಕಾನೂನೇನಿಲ್ಲ. ಇಲ್ಲಿ ಯಾವುದು ರಾಸುಗಳು ಉತ್ತಮವಾಗಿದ್ದು ಅದನ್ನು ತೀರ್ಮಾನ ಮಾಡೋರು. ಅದಕ್ಕೆ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳು ನ್ಯೂನತೆಗಳು ಇರ್ತವೆ. ಬಟ್ ಯಾವುದಕ್ಕೂ ಕೂಡ ನಾವು ತಾಳ್ಮೆಗೆ ಇಟ್ಕೋಬಾರ್ದು. ತಾಳ್ಮೆಯಿಂದಲೇ ನಾವು ನಡ್ಕೋಬೇಕು. ಬಟ್ ಡಾಕ್ಟ್ರುಗಳು ನಮ್ಮ ತಾಲೂಕು ಡಾಕ್ಟ್ರೇ ತೀರ್ಪು ಕೊಟ್ಟಿಲ್ಲ. ಇಲ್ಲಿ ಹೊರಗಡೆ ಬಂದಿರತಕ್ಕಂಥ ಡಾಕ್ಟ್ರು ತೀರ್ಪು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಒಪ್ಕೋಬೇಕಾಗ್ತದೆ. ಹಳ್ಳಿಕಾರ್ ತಳಿ ಅತ್ಯಂತ ಶ್ರೇಷ್ಠವಾದ್ದು. ಮಾಗಡಿ ಮಣ್ಣಿನ ಹಳ್ಳಿಕಾರ್ ತಳಿ ಅಂದರೆ ಅಷ್ಟು ಶ್ರೇಷ್ಠವಾದದ್ದು. ಹಾಗಾಗಿ ಹಳ್ಳಿಕಾರ್ ತಳಿನ ನೀವು ಉಳಿಸಿ ಬೆಳೆಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತೀವಿ ರೈತರಿಗೆ? ಇದ್ರ ಬಗ್ಗೆ ನಾವು ನಮ್ಮ ಸರ್ಕಾರದಲ್ಲೂ ಕೂಡ ಗಮನ ಹರಿಸ್ತೀನಿ. ಹಳ್ಳಿಕಾರ್ ತಳಿ ಉಳಿಬೇಕು. ಯಾಕಂದರೆ ನೋಡಿ, ಹಳ್ಳಿಕಾರ್ ತಳಿಯ ಲಕ್ಷಣನೇ ಬೇರೆ. ಆ ರಾಸುಗಳನ್ನ ನಾವು ನೋಡ್ತಾ ಇದ್ರೆ ಹಳ್ಳಿಕಾರ್ ತಳಿನ ಅದೊಂಥರ ದೈವಾಂಶ ಸಂಭೂತ ಅಂತೇಳಿ ಒಂಥರ ನೋಡೋಕ್ಕೆ ಖುಷಿ ಆಯ್ತದೆ ಹಳ್ಳಿಕಾರ್ ತಳಿನ. ಅದನ್ನ ನೋಡಿದ್ರೆ ಮುದ್ದಾಡಬೇಕು ಅಂತಕ್ಕಂಥದ್ದು ಕೂಡ ಆಗ್ತದೆ. ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಈಗ ನಮ್ಮ ರೈತರುಗಳು ಕೂಡ ಹಾಲು ಕರಿತಕ್ಕಂಥ ರೈತರುಗಳು ಒಂದೊಂದು ಹಳ್ಳಿಕಾರ್ ಹಸುಗಳನ್ನ ಕಟ್ತಕ್ಕಂಥದ್ದು ಕೂಡ ಸೂಕ್ತ. ಅದು ಯಾಕಂದರೆ ಅದ್ರಲ್ಲಿ ಪೌಷ್ಟಿಕಾಂಶ ಕೂಡ ಜಾಸ್ತಿ ಇರ್ತದೆ. ಮತ್ತು ನಮಗೆ ಸೀಮೆ ಹಸುಗಿಂತ ಜಾಸ್ತಿ ಆ ರುಚಿನೂ ಕೂಡ ಜಾಸ್ತಿ ಇರ್ತದೆ. ಅದರಿಂದ ಅದನ್ನು ನಾವು ಬೆಳೆಸೋದಕ್ಕೆ ನಾವೊಂದು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ. ಸುದ್ನಳ್ಳಿ ದನಗಳ ಜಾತ್ರೆ ಅವಸಾನದ ಅಂಚಿನಲ್ಲಿ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪುನಶ್ಚೇತನ ಕೊಡೋದಕ್ಕೆ ಏನು ಮಾಡ್ತಾರೆ? ನಾವು ಈಗ ಜಾತ್ರೆಗಳೆಲ್ಲ ಸ್ವಲ್ಪ ಎಲ್ಲ ಕ್ಷೀಣಿಸ್ತಾ ಇದ್ದಾವೆ. ಜಾಗದ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು. ಈಗ ಸಾಕ್ತಕ್ಕಂಥವ್ರು ಕೂಡ ಕಡಿಮೆ ಆಗಿದ್ದಾರೆ, ಮೊದಲಾಗಿಲ್ಲ. ಈಗ ವ್ಯವಸಾಯಕ್ಕೆ ಸಂಪೂರ್ಣವಾಗಿ ನಾವು ಆಧುನಿಕವಾದಂಥ ವ್ಯವಸಾಯ ಪದ್ಧತಿಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಇವತ್ತು ಟ್ರ್ಯಾಕ್ಟರ್ ಇರ್ಬೋದು, ಇವತ್ತು ಕಳೆ ಕೀಳ್ತಕ್ಕಂಥದ್ರಿಂದ ಪ್ರತಿಯೊಂದೂ ಕೂಡ ಟ್ರ್ಯಾಕ್ಟರ್ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸೋಣ. ಮುಂದಿನ ದಿವಸದಲ್ಲಿ ನಾವೇನು ಉತ್ತೇಜನ ಕೊಡಬೇಕು ನಮ್ಮ ಕಡೆಯಿಂದ ಕೊಡೋಣ. ರಂಗನಾಥಸ್ವಾಮಿ ಜಾತ್ರೆ ಬರ್ತಿದೆ 1 ತಾರೀಕು. ಅದಕ್ಕೆ ವ್ಯವಸ್ಥೆ ಯಾವ ರೀತಿ ಎಲ್ಲ ಇವತ್ತು ಈಗ ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿ ವ್ಯವಸ್ಥೆ ಆಗ್ತದೆ. ಅಧಿಕಾರಿಗಳ ತಂಡ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಮತ್ತು ನಮ್ಮ ದೇವಸ್ಥಾನದ ಸಮಿತಿಯವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಜವಾಬ್ದಾರಿ ಜಾಸ್ತಿ ಇದೆ. ಅದನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸ್ತೀವಿ. ಥ್ಯಾಂಕ್ ಯು.